ಖಾಲಿ ಕೈಗಳಿಂದ ತುಂಬಿದ ಹೃದಯದವರೆಗೆ. ಒಣಗಿದ ಬೆಟ್ಟಗಳು ಮತ್ತು ಮರೆತು ಹೋದ ರಸ್ತೆಗಳ ನಡುವೆ ಸಿಲುಕಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಸಾವಿತ್ರಿ ಅಮ್ಮ ಎಂಬ ವೃದ್ಧ ಅಜ್ಜಿ ವಾಸಿಸುತ್ತಿದ್ದರು. ಅವರ ಗುಡಿಸಲು ಹಳ್ಳಿಯ ಅಂಚಿನಲ್ಲಿತ್ತು. ಕಾಲದಿಂದ ಬಿರುಕುಬಿಟ್ಟ ಮಣ್ಣಿನ ಗೋಡೆಗಳು ಮತ್ತು ತಾಳೆ ಎಲೆಗಳಿಂದ ತೇಪೆ ಹಾಕಿದ ಛಾವಣಿಯಿಂದ ಮಾಡಲ್ಪಟ್ಟಿದೆ. ಗಾಳಿ ಜೋರಾಗಿ ಬೀಸಿದಾಗ ಗುಡಿಸಲು ಕಷ್ಟದ ಕಥೆಗಳನ್ನು ಬೆಸುಗುಟ್ಟಿತು. ಸಾವಿತ್ರಿ ಅಮ್ಮನಿಗೆ ಭೂಮಿ ಇರಲಿಲ್ಲ, ಉಳಿತಾಯವೂ ಇರಲಿಲ್ಲ ಮತ್ತು ಅವಳನ್ನು ನೋಡಿಕೊಳ್ಳಲು ಕುಟುಂಬವೂ ಇರಲಿಲ್ಲ. ಅವರ ಪತಿ ದಶಕದ ಹಿಂದೆ ನಿಧನರಾದರು ಮತ್ತು ಅವರ ಏಕೈಕ ಮಗ ನಗರದಲ್ಲಿ ಕೆಲಸ ಮಾಡುವಾಗ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು. ಸೂರ್ಯ ಉದಯಿಸುವ ಮೊದಲು ಪ್ರತಿದಿನ ಬೆಳಿಗ್ಗೆ ಸಾವಿತ್ರಿ ಅಮ್ಮ ನೋವಿನ ಮೂಳೆಗಳು ಮತ್ತು ನಡುಗುವ ಕೈಗಳೊಂದಿಗೆ ಎಚ್ಚರಗೊಂಡರು. ಅವಳು ತನ್ನ ಮಸುಕಾದ ಸೀರೆಯನ್ನು ತನ್ನ ತೆಳ್ಳಗಿನ ದೇಹದ ಸುತ್ತಲೂ ಬಿಗಿಯಾಗಿ ಕಟ್ಟಿಕೊಂಡು ಸಣ್ಣ ಬಟ್ಟೆಯ ಚೀಲದೊಂದಿಗೆ ಹೊರಗೆ ಹೆಜ್ಜೆ ಹಾಕಿದಳು. ಅವಳು ಮನೆಯಿಂದ ಮನೆಗೆ ನಡೆದು ಉಳಿದ ಆಹಾರ ಅಥವಾ ಒಂದು ಹಿಡಿ ಅಕ್ಕಿಯನ್ನು ಮೃದುವಾಗಿ ಕೀಳಿದಳು. ಕೆಲವು ಗ್ರಾಮಸ್ಥರು ಅವಳಿಗೆ ದಯೆಯಿಂದ ಸಹಾಯ ಮಾಡಿದರು, ಇತರರು ಕೇಳದ ಹಾಗೆ ನಡೆಸುತ್ತಾ ಬಾಗಿಲು ಮುಚ್ಚಿದರು. ಅವಳ ಬಡತನದ ಹೊರತಾಗಿಯೂ ಸಾವಿತ್ರಿ ಅಮ್ಮ ಎಂದಿಗೂ ದೂರು ನೀಡಲಿಲ್ಲ. ಜೀವನವು ಒಂದು ಪರೀಕ್ಷೆ ಎಂದು ಅವಳು ನಂಬಿದ್ದಳು ಮತ್ತು ತಾಳ್ಮೆ ಅವಳ ಶಕ್ತಿ ಎಂದು ಅವಳು ಯಾವಾಗಲೂ ಹೇಳುತ್ತಿದ್ದಳು. ದೇವರು ನನ್ನ ಕೈಗಳನ್ನು ಖಾಲಿಯಾಗಿ ಇಡಬಹುದು, ಆದರೆ ಅವನು ನನ್ನ ಹೃದಯವನ್ನು ತುಂಬಿದ್ದಾನೆ. ಒಂದು ಚಳಿಗಾಲದ ಬೆಳಿಗ್ಗೆ ಅವಳು ಹಳ್ಳಿಯ ದೇವಸ್ಥಾನದಿಂದ ಹಿಂತಿರುಗುತ್ತಿದ್ದಾಗ ಹಳೆಯ ಕಾಲದ ಮರದ ಬಳಿ ಅಸಾಮಾನ್ಯವಾದುದನ್ನು ಗಮನಿಸಿದಳು. ಒಂದು ಸಣ್ಣ ಚರ್ಮದ ಚೀಲವು ಧೂಳಿನಲ್ಲಿ ಅರ್ಧ ಹೂತು ಹೋಗಿತ್ತು. ಕುತೂಹಲದಿಂದ ಅವಳು ಅದನ್ನು ಎತ್ತಿಕೊಂಡಳು. ಒಳಗೆ ಕೆಲವು ಹಳೆಯ ಬೆಳ್ಳಿ ನಾಣ್ಯಗಳು ಮತ್ತು ಮಡಿಸಿದ ಬಟ್ಟೆಯ ತುಂಡು ಇತ್ತು. ಅವಳ ಕಣ್ಣುಗಳು ಅಗಲವಾದವು, ಆದರೆ ಅವಳು ನಗಲಿಲ್ಲ. ಇದು ನನಗೆ ಸೇರಿಲ್ಲ, ಅವಳು ಪಿಸುಗುಟ್ಟಿದಳು. ಅವಳ ಸ್ಥಳದಲ್ಲಿ ಅನೇಕರು ಚೀಲವನ್ನು ರಹಸ್ಯವಾಗಿ ತೆಗೆದುಕೊಂಡು ಹೋಗುತ್ತಿದ್ದರು. ಆದಾಗ್ಯೂ ಸಾವಿತ್ರಿ ಅಮ್ಮ ನೇರವಾಗಿ ಗ್ರಾಮದ ಮುಖ್ಯಸ್ಥನ ಬಳಿಗೆ ನಡೆದರು, ಅದನ್ನು ಹಸ್ತಾಂತರಿಸಿದರು. ಮುಖ್ಯಸ್ಥನು ಆವಿಷ್ಕಾರವನ್ನು ಗ್ರಾಮಸ್ಥರಿಗೆ ಘೋಷಿಸಿದನು, ಆದರೆ ದಿನಗಳು ಕಳೆದವು ಮತ್ತು ಯಾರೂ ಅದನ್ನು ಪಡೆಯಲು ಮುಂದೆ ಬರಲಿಲ್ಲ. ಅಂತಿಮವಾಗಿ ಚೀಲವು ಸಾವಿತ್ರಿ ಅಮ್ಮನಿಗೆ ಸೇರಿದೆ ಎಂದು ನಿರ್ಧರಿಸಲಾಯಿತು, ಏಕೆಂದರೆ ಅವಳು ಅದನ್ನು ಪ್ರಾಮಾಣಿಕವಾಗಿ ಕಂಡುಕೊಂಡಳು. ಅವಳು ಇನ್ನೂ ಖಚಿತವಿಲ್ಲದೆ ಚೀಲದೊಂದಿಗೆ ತನ್ನ ಗುಡಿಸಲಿಗೆ ಹಿಂದಿರುಗಿದಳು. ಆ ರಾತ್ರಿ ಅವಳು ಒಂದು ಸಣ್ಣ ಎಣ್ಣೆ ದೀಪದ ಮುಂದೆ ಪ್ರಾರ್ಥಿಸುತ್ತಾ, ಇದು ನಿಜವಾಗಿಯೂ ನನಗಾಗಿದ್ದರೆ ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಎಂದು ಹೇಳಿದಳು. ಬೆಳ್ಳಿ ನಾಣ್ಯಗಳನ್ನು ಆಹಾರ ಅಥವಾ ಬಟ್ಟೆಗಾಗಿ ಖರ್ಚು ಮಾಡುವ ಬದಲು ಸಾವಿತ್ರಿ ಅಮ್ಮ ಆಶ್ಚರ್ಯಕರ ನಿರ್ಧಾರವನ್ನು ತೆಗೆದುಕೊಂಡಳು. ಕಾಡಿನ ಸಸ್ಯಗಳಿಂದ ಗಿಡಮೂಲಿಕೆಯ ಔಷಧಿಗಳನ್ನು ಹೇಗೆ ತಯಾರಿಸಬೇಕೆಂದು ತನ್ನ ತಾಯಿ ಕಲಿಸುತ್ತಿದ್ದುದನ್ನು ಅವಳು ನೆನಪಿಸಿಕೊಂಡಳು. ತನ್ನಲ್ಲಿದ್ದ ಸ್ವಲ್ಪ ಹಣದಿಂದ ಅವಳು ಸರಳ ಪದಾರ್ಥಗಳನ್ನು ಖರೀದಿಸಿ ಕೀಲು ನೋವು, ಕೆಮ್ಮು ಮತ್ತು ಗಾಯಗಳಿಗೆ ಗಿಡಮೂಲಿಕೆ ಎಣ್ಣೆಗಳು ಮತ್ತು ಪುಡಿಗಳನ್ನು ತಯಾರಿಸಲು ಪ್ರಾರಂಭಿಸಿದಳು. ಅವಳು ಅವುಗಳನ್ನು ಉಚಿತವಾಗಿ ನೀಡಲು ಪ್ರಾರಂಭಿಸಿದಳು. ಮೊದಲಿಗೆ ಗ್ರಾಮಸ್ಥರು ನಕ್ಕರು. ಬಡ ವೃದ್ಧ ಮಹಿಳೆಗೆ ಏನು ತಿಳಿಯಬಹುದು ಎಂದು ಅವರು ಅಪಹಾಸ್ಯ ಮಾಡಿದರು. ಆದರೆ ನಿಧಾನವಾಗಿ ಏನೋ ಬದಲಾಯಿತು. ಒಬ್ಬ ರೈತ ವರ್ಷಗಳ ಕಾಲ ಮೊಣಕಾಲು ನೋವಿನಿಂದ ಪರಿಹಾರವನ್ನು ಕಂಡುಕೊಂಡನು. ಮಗುವಿನ ಕೆಮ್ಮು 2 ದಿನಗಳಲ್ಲಿ ಮಾಯವಾಯಿತು. ಮಾತು ಸದ್ದಿಲ್ಲದೆ ಬಾಯಿಂದ ಬಾಯಿಗೆ ಹರಡಿತು. ಜನರು ಸಾವಿತ್ರಿ ಅಮ್ಮನ ಗುಡಿಸಲಿಗೆ ಭೇಟಿ ನೀಡಲು ಪ್ರಾರಂಭಿಸಿದರು, ಕರುಣೆಯಿಂದಲ್ಲ, ಆದರೆ ಗೌರವದಿಂದ. ಶೀಘ್ರದಲ್ಲೇ ಕೆಲವು ಗ್ರಾಮಸ್ಥರು ಅವಳಿಗೆ ಹಣ ನೀಡಬೇಕೆಂದು ಒತ್ತಾಯಿಸಿದರು. ಅವಳು ಪದಾರ್ಥಗಳು ಮತ್ತು ಆಹಾರವನ್ನು ಖರೀದಿಸಲು ಸಾಕಷ್ಟು ಸಣ್ಣ ಮೊತ್ತವನ್ನು ಮಾತ್ರ ಸ್ವೀಕರಿಸಿದಳು. ಕಾಲಾನಂತರದಲ್ಲಿ ಅವಳ ಪರಿಹಾರಗಳು ಹತ್ತಿರದ ಹಳ್ಳಿಗಳಲ್ಲಿ ಪ್ರಸಿದ್ಧವಾದವು. ಅಲ್ಲಿ ಕಾದು ಹೋಗುವ ವ್ಯಾಪಾರಿಗಳು ಅವಳ ಗಿಡಮೂಲಿಕೆ ಎಣ್ಣೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲು ಪ್ರಾರಂಭಿಸಿದರು. ತಿಂಗಳುಗಳು ವರ್ಷಗಳಾಗಿ ಬದಲಾದವು. ಸಾವಿತ್ರಿ ಅಮ್ಮನ ಗುಡಿಸಲನ್ನು ದುರಸ್ತಿ ಮಾಡಲಾಯಿತು. ತಾಳೆಗರಿಗಳ ಬದಲಿಗೆ ಸಣ್ಣ ಹೆಂಚಿನ ಛಾವಣಿ ಇತ್ತು. ಅವಳು ಇನ್ನು ಮುಂದೆ ಆಹಾರಕ್ಕಾಗಿ ಬೇಡಿಕೊಳ್ಳಲಿಲ್ಲ, ಬದಲಾಗಿ ಅವಳು ಪ್ರತಿದಿನ ಬೆಚ್ಚಗಿನ ಊಟವನ್ನು ಬೇಯಿಸಿದಳು. ಅವಳು ಇನ್ನೂ ಸರಳವಾಗಿ ಬದುಕುತ್ತಿದ್ದಳು, ಅದೇ ಮಸುಕಾದ ಸೀರೆಗಳನ್ನು ಧರಿಸಿದ್ದಳು, ಆದರೆ ಅವಳ ಕಣ್ಣುಗಳು ಈಗ ಭಯಕ್ಕಿಂತ ಶಾಂತಿಯನ್ನು ಹೊಂದಿದ್ದವು. ಒಂದು ದಿನ ನಗರದ ಒಬ್ಬ ಶ್ರೀಮಂತ ಉದ್ಯಮಿ ಹಳ್ಳಿಗೆ ಬಂದನು. ಅವನು ತೀವ್ರವಾದ ಸಂಧಿವಾತದಿಂದ ಬಳಲುತ್ತಿದ್ದನು ಮತ್ತು ಅನೇಕ ವೈದ್ಯರನ್ನು ಪ್ರಯತ್ನಿಸಿದರೂ ಯಶಸ್ವಿಯಾಗಲಿಲ್ಲ. ಯಾರೋ ಅವನಿಗೆ ಅಜ್ಜಿ ವೈದ್ಯ ಬಗ್ಗೆ ಹೇಳಿದರು. ಇಷ್ಟವಿಲ್ಲದೆ ಅವನು ಸಾವಿತ್ರಿ ಅಮ್ಮನನ್ನು ಭೇಟಿ ಮಾಡಿದನು. ಅವಳು ಅವನಿಗೆ ತಾಳ್ಮೆ ಮತ್ತು ಕಾಳಜಿಯಿಂದ ಚಿಕಿತ್ಸೆ ನೀಡಿದಳು. ಎಂದಿಗೂ ಹಣವನ್ನು ಕೇಳಲಿಲ್ಲ.
ವಾರಗಳ ಚಿಕಿತ್ಸೆಯ ನಂತರ ಉದ್ಯಮಿ ವರ್ಷಗಳಲ್ಲಿ ಅನುಭವಿಸದ ಏನನ್ನಾದರೂ ಅನುಭವಿಸಿದನು. ಪರಿಹಾರ: ಅವಳ ನಮ್ರತೆ ಮತ್ತು ಬುದ್ಧಿವಂತಿಕೆಯಿಂದ ಸ್ಪರ್ಶಿಸಲ್ಪಟ್ಟ ಅವನು ಅವಳ ಗಿಡಮೂಲಿಕೆ ಜ್ಞಾನದಲ್ಲಿ ಹೂಡಿಕೆ ಮಾಡಲು ಮತ್ತು ಅವಳಿಗೆ ಒಂದು ಸಣ್ಣ ಉತ್ಪಾದನಾ ಕೇಂದ್ರವನ್ನು ತೆರೆಯಲು ಸಹಾಯ ಮಾಡಲು ಮುಂದಾದನು. ಸಾವಿತ್ರಿ ಅಮ್ಮ ಹಿಂಜರಿದರು. ನನಗೆ ಸಂಪತ್ತು ಅಗತ್ಯವಿಲ್ಲ, ಅವರು ಹೇಳಿದರು. ಆದರೆ ಅನೇಕ ಜನರಿಗೆ ನಿಮ್ಮ ಚಿಕಿತ್ಸೆ ಬೇಕು, ಅವರು ಉತ್ತರಿಸಿದರು. ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಒಂದು ಸಣ್ಣ ಗಿಡಮೂಲಿಕೆ ಘಟಕವನ್ನು ನಿರ್ಮಿಸಲಾಯಿತು. ಸ್ಥಳೀಯ ಮಹಿಳೆಯರಿಗೆ ತರಬೇತಿ ನೀಡಿ ಉದ್ಯೋಗ ನೀಡಲಾಯಿತು. ಪರಿಹಾರಗಳು ಪಟ್ಟಣಗಳು ಮತ್ತು ನಗರಗಳನ್ನು ತಲುಪಿದವು. ಸಾವಿತ್ರಿ ಅಮ್ಮ ಅವರಿಗೆ ಅರ್ಥವಾಗದ ಕಾಗದಗಳಿಗೆ ಎಂದಿಗೂ ಸಹಿ ಹಾಕಲಿಲ್ಲ, ಆದರೆ ಅವರು ಉದ್ಯಮಿಯನ್ನು ಪ್ರಾಮಾಣಿಕತೆಯಿಂದ ನಡೆಸಿಕೊಂಡ ಕಾರಣ ಅವರನ್ನು ನಂಬಿದ್ದರು. ಶೀಘ್ರದಲ್ಲೇ ಹಣವು ಹರಿಯಿತು, ಅವಳು ಊಹಿಸಿದ್ದಕ್ಕಿಂತ ಹೆಚ್ಚು. ಆದರೆ ಸಾವಿತ್ರಿ ಅಮ್ಮ ಬದಲಾಗಲಿಲ್ಲ. ಅವರು ಬಡವರಿಗಾಗಿ ಉಚಿತ ಊಟದ ಕೇಂದ್ರವನ್ನು ನಿರ್ಮಿಸಿದರು. ಅವರು ಅನಾಥ ಮಕ್ಕಳಿಗೆ ಶಾಲಾ ಶುಲ್ಕವನ್ನು ಪಾವತಿಸಿದರು. ಹಳ್ಳಿಯ ಪ್ರತಿಯೊಬ್ಬ ವೃದ್ಧ ವ್ಯಕ್ತಿಗಳಿಗೂ ಆಹಾರ ಮತ್ತು ಔಷಧ ದೊರೆಯುವಂತೆ ಅವರು ಖಚಿತಪಡಿಸಿಕೊಂಡರು. ಅವರ ಸಂಪತ್ತನ್ನು ಚಿನ್ನ ಅಥವಾ ಭೂಮಿಯಲ್ಲಿ ಅಳೆಯಲಾಗುತ್ತಿರಲಿಲ್ಲ, ಆದರೆ ರೂಪಾಂತರಗೊಂಡ ಜೀವನಗಳಲ್ಲಿ ಅಳೆಯಲಾಗುತ್ತಿತ್ತು. ವರ್ಷಗಳ ನಂತರ ವರದಿಗಾರರು ಅವರನ್ನು ಸಂದರ್ಶಿಸಲು ಬಂದಾಗ ಅವರು ಹೇಳಿದರು, ಅಮ್ಮ, ಬಡತನದಿಂದ ಸಂಪತ್ತಿಗೆ ಹೋಗುವುದು ಹೇಗೆ ಅನಿಸುತ್ತದೆ? ಅವರು ಮೃದುವಾಗಿ ಮುಗುಳ್ನಕ್ಕು ಉತ್ತರಿಸಿದರು, ನಾನು ಎಂದಿಗೂ ಬಡವನಾಗಿರಲಿಲ್ಲ. ನನಗೆ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಜ್ಞಾನವಿತ್ತು. ಹಣವು ನಂತರ ಬಂದಿತು. ಸಾವಿತ್ರಿ ಅಮ್ಮ ನಿದ್ರೆಯಲ್ಲಿ ಶಾಂತಿಯುತವಾಗಿ ನಿಧನರಾದಾಗ ಇಡೀ ಗ್ರಾಮವು ಶೋಕಿಸಿತು. ಅವರ ಅಂತ್ಯಕ್ರಿಯೆಯಲ್ಲಿ ಶ್ರೀಮಂತರು ಮತ್ತು ಬಡವರು ಭಾಗವಹಿಸಿದ್ದರು. ಅವರು ಚೀಲವನ್ನು ಕಂಡುಕೊಂಡ ಆಲದ ಮರವು ಎತ್ತರವಾಗಿ ನಿಂತಿತ್ತು. ಅವರ ಬೇರುಗಳು ಆಳವಾಗಿ ಮತ್ತು ಬಲವಾಗಿ ನಿಂತವು. ಅವರ ಪರಂಪರೆಯಂತೆಯೇ ನಿಜವಾದ ಸಂಪತ್ತು ವ್ಯಕ್ತಿತ್ವದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೆಲವೊಮ್ಮೆ ಬಡವರ ಕೈಗಳು ಶ್ರೀಮಂತ ಹಣೆಬರಹವನ್ನು ಹೊತ್ತೊಯ್ಯುತ್ತವೆ ಎಂಬುದನ್ನು ನೆನಪಿಸುವಂತೆ ಅವರ ಕಥೆ ಮುಂದುವರಿಯಿತು.